ಆಗ್ಬೋದು, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡೋದಾಗಿರ್ಬೋದು, ಒಂದು ಕಂಟೆಂಟ್ ಇರೋ ಸಿನಿಮಾ ಹೆಂಗೆ ಮಾಡಬೇಕು ಅಂತ ಹೇಳಿ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಒಳ್ಳೆಯದಾಗಿ ರಕ್ಷಿತ್ ಅವರೇ. ಇನ್ನೊಂದು ಏನು ವೈಬ್ರೇಷನ್ ಅಂತಂದರೆ, ಅವ್ರು ಯಾವಾಗಲೂ ಪಾಪ ಬೇರೆ ಕಡೆ ಮಾಡ್ತಾಯಿದ್ರು, ಸರ್ ಸ್ವಲ್ಪ ಚೇಂಜಸ್ ಇರಲಿ, ಬನ್ನಿ ಸರ್ ಇಲ್ಲಿ ಕಮ್ಮಿ ಮಾಡಿದ್ದಾರೆ ಉತ್ಸವ ಲೆಗಸಿ ಅವರು ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಈಗ ಟೈಟಲ್ ಲಾಂಚ್ ಮಾಡಿಸ್ತಾ ಇದ್ವಿ. ಇದು ಕೂಡ ಅದೃಷ್ಟದ ವೇದಿಕೆ. ಇನ್ನೊಂದು ಮಹಾ ಅದೃಷ್ಟದ್ದು ಏನು ಅಂತಂದರೆ, ಇವತ್ತು ನಡೆದ ಘಟನೆ ಏನು ಅಂದರೆ, ಈಗ 12:45 ಅಷ್ಟೇ ಕಾಣ್ತಾ ಇರೋದು ಎಲ್ಲ ಭಾಷೆದು ಟ್ರೈಲ್ ಲಾಂಚ್ ಮಾಡಿದ್ರು. ಸರಿ, ನನ್ನ ಮಗ ತೋರಿಸ್ದೆ ಇವಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಉತ್ಸವ ಲೆಗಸಿ ಓನರು ನವರಸನ ಇಲ್ಲೇ ಇದ್ದರು, ಕಾರ್ತಿಕ್ ಇಲ್ಲೇ ಇದ್ದರು. ನಮಸ್ತೆ, ಇಲ್ಲೇ ಹಾಕ್ಬಿಡ್ತೀರ ನೋಡ್ತೀವಿ ಅಂತಂದೆ. ಎಲ್ಲ ಮಾಧ್ಯಮದೆಲ್ಲ ಇದ್ದರು. ಸೊ ಇದು ನಿಮಗೆ ಬಿಫೋರ್ ಆಗಿ ಏನು ಇವಾಗ ಟೈಟಲ್ ಲಾಂಚ್ ಮಾಡ್ತಾ ಇದ್ರಿ ಅಥವಾ ಏನು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ರಿ, ಅದರ ಪೂರ್ವಭಾವಿಯಾಗಿ ಅದೃಷ್ಟವಾದ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ಲಾಂಚ್ ನೋಡಿದ್ವಿ ಇಲ್ಲಿ. ನಾವು ಲಾಂಚ್ ಮಾಡಿದ್ರಲ್ಲ, ಲಾಂಚ್ ಆಗ್ತಾ ನೋಡಿದ್ವಿ ಇಲ್ಲಿ. ಸೊ ಅದೊಂದು ನಿಮಗೆ ಆ ವೈಬ್ರೇಷನ್ ಇರಲಿ ಅಂತ ಹೇಳ್ತಾ, ರಕ್ಷಿತ್ ಅವ್ರು ಮಾಡ್ತಿರೋಂತಹ ಹೊಸ ಸಿನಿಮಾಗೆ ಎಲ್ಲ ಕಲಾವಿದರೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲು ಅಂತ ಹೇಳ್ತಾ, ಇದನ್ನ ಶುರು ಆಗಬೇಕಲ್ವ ರಕ್ಷಿತ್? ಇದು ಬರಲ್ಲ, ಪಿಕ್ಚರ್ ಇಂದ ಶುರು ಆಗಬೇಕಲ್ಲ, ಇದು ಆಗೋಗಿದೆ, ಪಿಕ್ಚರ್ ಆಗೋಗಿದೆ. ನಿಮ್ಗೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಇನ್ನೊಂದಷ್ಟು ಗೊತ್ತಾಗ್ತಾ ಇತ್ತು. ಹಾಗಾಗಿ ಟೈಟ್ಲ್ ಇವಾಗ ರಿವೀಲ್ ಮಾಡೋಣ ಎಲ್ಲ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಅಂತ ಹೇಳ್ತಾ ಟೈಟಲ್ ಲಾಂಚ್ ಮಾಡಲಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಟೈಟಲ್ ಟೀಸರ್ ಲಾಂಚ್ ನಂತರ ಇನ್ನೊಂದು ಮೇನ್ ಅಂತಂದರೆ, ನಾನು ಸಾಗರ್ ಆಗ್ಬೋದು, ಆಮೇಲೆ ಅಕ್ಷಯ್ ಸರ್ ಆಗಿರ್ಬೋದು, ನಾವೆಲ್ಲ ಮಾತಾಡ್ತಾ ಇರುವಾಗ ಸ್ಕ್ರೀನ್ ಪ್ರೆಸೆನ್ಸ್ ಯಾರು ಚೆನ್ನಾಗಿ ಬಂದಿದೆ, ಸಖತ್ತಾಗಿರೋ ಫಿಟ್ ಆಗಿದೆ ಅಂತ ಹೇಳಿದ್ರೆ ನಾವು ಫಸ್ಟು ನೆನಪು ಬಂದಿದೆ ಉತ್ಪಲ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದಾಗ ಓಕೆ ಈ ಸೀನ್ ಮುಗ್ದೋಗ್ಬಿಡ್ತಾನೆ ನಮಗೆ ಅಂತ. ಅಂದರೆ ನಾವೇ ಎಡಿಟಿಂಗ್ ಕೂತಾಗ ನಮಗೆ ಆ ಥರ ಅನಿಸಿದೆ. ಇನ್ನು ನಮಗೆ ವಿನಯಣ್ಣ ಆಗಿರ್ಬೋದು, ಎಲ್ಲ ಪಾತ್ರಗಳ ಜೊತೆಗೆ ಒಂದು ಮೋರಲ್ ಸಪೋರ್ಟ್ ಆಗಿ ನಿಲ್ತಾರೆ ಎಲ್ಲ ಒಂದು ಇದರಲ್ಲೂ ನನಗೆ ಪ್ರಾಜೆಕ್ಟಲ್ಲಿ. ಇನ್ನು ತಾಂತ್ರಿಕ ವರ್ಗದ ಬಗ್ಗೆ ನಾವು ಮಾತಾಡಬೇಕಂತ ಹೇಳಿದ್ರೆ, ಮೇನ್ DOP ಒಂದು ಸರಿ ಸ್ಕ್ರಿಪ್ಟ್ ಮುಗ್ದು ನಾವು ಡಿಸ್ಕಷನ್ಗೆ ಕೂತವರು, ಸಿನಿಮಾ ಮುಗಿಯೋ ತನಕ ಡಿಸ್ಕಷನ್ ಹಂಗೆ ಇತ್ತು. ಪೋಸ್ಟ್ ಪ್ರೊಡಕ್ಷನ್ನು ನಾವು ಡಿಸ್ಕಷನ್ ಮಾಡ್ತಿರ್ತೀವಿ, ಬೇಕು ಇದು ಬೇಡ ಅಂತೇಳಿ. ಅಷ್ಟರ ಮಟ್ಟಿಗೆ ಒಬ್ಬ ಡೈರೆಕ್ಟರ್ ಎಷ್ಟು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟು ಇನ್ವಾಲ್ವ್ಮೆಂಟು ಸಾಗರ್ದಿತ್ತು. ಅದು ಈಗ ನೋಡ್ತಿರ್ಬೋದು ಸೀನರಿ. ಅಂದರೆ ಇದು ಜಸ್ಟ್ ನಾವು ಟೈಟಲ್ಗೋಸ್ಕರ ಒಂದಷ್ಟು ದೃಶ್ಯಗಳನ್ನ ಕಟ್ ಮಾಡಿರೋದು, ಬಟ್ ಸಿನಿಮಾ ಬೇರೆ ಥರನೇ ಇದೆ. ಆ ದೃಶ್ಯ ಕಟ್ಕೊಡೋಕೆ ನಮ್ಗೆ ತುಂಬ ಹೋಮ್ವರ್ಕ್ ಇತ್ತು, ಅದೆಲ್ಲ ನೀಟಾಗಿ ನಿಭಾಯಿಸಿದ್ದಾರೆ ಸಾಗರ್. ಇನ್ನು ಅಕ್ಷಯ್ ಸರ್ ಹೇಳ್ಬೇಕಂದ್ರೆ, ನನ್ನ ಫಸ್ಟ್ ಟೈಮ್ ಹೊಂಬಣ್ಣ ಎಡಿಟರ್ ಅವರು, ನಾಟ್ ಓನ್ಲಿ ಎಡಿಟರ್ ಅವರು, ಸ್ಕ್ರಿಪ್ಟ್ ಒಳ್ಳೆ ನಾಲೆಡ್ಜ್ ಇದೆ, ಕಟ್ಸ್ಗಳನ್ನ ಯಾವ ಥರ ಕೊಡಬೇಕು, ದೃಶ್ಯಗಳು ಹೇಳಬೇಕು ಅನ್ನೋದು. ಇಡೀ ಸಿನಿಮಾದಲ್ಲಿ ನಮಗೆ ಒಂದು 30% ಡೈಲಾಗ್ ಇದೆ ಅಷ್ಟೇ. ವಿಜುವಲ್ಸೇ ಮಾತಾಡಬೇಕು ಅನ್ನೋದು ನಾವು ಮಾತಾಡ್ಕೊಂಡಿದ್ದು. ವಿಜುವಲ್ಸ್ ಮಾತಾಡಬೇಕು, ಡೈಲಾಗ್ ಬೇಡ, ಇಷ್ಟೇ ಇರಬೇಕು, ವಿಜುವಲ್ಸೇ ಮಾತಾಡಲಿ ಅಂತ ಹೇಳಿ. ಸೊ ಅದು ಇದ್ರ ಕಡಿಮೆ ಆಗಿದೆ, ನಾವೇನು ಅಂದ್ಕೊಂಡಿದ್ದೀವಿ ಅದು. ಮತ್ತು ಕಂಪ್ಲೀಟ್ ಸೌಂಡು ಸಿಂಗ್ ಸೌಂಡ್ ಮಾಡಿದ್ದು ಮಿತ್ರ ಮಧ್ಯಸ್ಥ ಅಂತೇಳಿ ಬಂದಿಲ್ಲ. ಅದು ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮು ಸತೀಶ್ ಆಚಾರ್ಯ ಇರ್ಬೋದು, ಸಂದೀಪ್ ಆಗಿರ್ಬೋದು, ಪೃಥ್ವಿ ವರ್ಷದೆ, ಸೊ ಎಲ್ಲರದ್ದು ಎಫರ್ಟ್ ಇರೋದ್ರಿಂದ ನಮಗೆ ಈ ಒಂದು ಔಟ್ಪುಟ್ ಇಷ್ಟು ನೀಟಾಗಿ ಬಂದಿದೆ. ಸೊ ತಿಮ್ಮನ ಮಟ್ಟಗಳಿಗೆ ಎಷ್ಟು ಸಹಕಾರ ಇತ್ತು ಮಾಧ್ಯಮದವರು ಆಗಿರ್ಬೋದು, ಇವ್ರದ್ದು ಸಪೋರ್ಟು. ಸೊ ನನಗೆ ಕಂಟಿನ್ಯೂ ಆಗಲಿ ಅಂತ ಇದು ಮಾಡ್ತೀನಿ. ಮೋಸ್ಟ್ಲಿ ನಾನು ಜಾಸ್ತಿ ಮಾತಾಡೋಕ್ಕಿಂತ ಕಲಾವಿದರು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಕಲಾವಿದರು ಸಿನಿಮಾ. ಡ್ರಾಮಾ ಥ್ರಿಲ್ಲರೇ ಇದೆ. ಅಂದರೆ ಡ್ರಾಮಾ ಥ್ರಿಲ್ಲರೇ ನಾವು ಬೇರೆ ಥರ ಹೇಳಲಿಕ್ಕೆ ಹೊರಟಿದ್ವಿ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಯಾವುದೋ ಲೈಂಗಿಕ ಕಾರ್ಯಕರ್ತೆ ಸಿನಿಮಾ ಅಂತ ಅನ್ಕೊಬೋದು, ಬಟ್ ಅದಿಲ್ಲ. ಸಿನಿಮಾ ಎಂಡಾಗಿ ಮುಗಿಯೋದ್ರೊಳಗೆ ನಾವು ಅವ್ಳು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಸೊ ಆ ರೀತಿ ಅದು ಒಂದು ಇಲ್ಲ ಈ ಸಿನಿಮಾದಲ್ಲಿ ನಕ್ಸಲಿಸಮ್ನ ನಾವು ತುರ್ಕಿಲ್ಲ. ನಕ್ಸಲಿಸಮ್ನ ಒಂದು ತುಣುಕು ಬಂದು ಹೋಗುತ್ತೆ, ಬಟ್ ನಕ್ಸಲಿಸಮ್ ತುರ್ಕಿಲ್ಲ. ನಾವೇ ಇಶ್ಯೂ ಬೇಸ್ಡ್ ಬೇಡ ಅಂತಲೇ ನಾನು ಈ ಸಿನಿಮಾ ತೊಗೊಂಡಿದ್ದು. ಶೈಲಾ ಕತೆ ಹೇಳ್ಬೇಕು, ಕಾಲೇಜ್ ಶೈಲಿಯಿಂದ ಬಿದ್ದಿರೋದು, ಬೇರೆ ಯಾವುದು ಇದು ಇಲ್ಲ, ಇಶ್ಯೂ ಬೇಸ್ಡ್ ಇಲ್ಲ. ಹಾಂ, ಇಡೀ ಸಿನಿಮಾ ನಾವು ತಿಮ್ಮನ ಮಟ್ಟೆಗಳಲ್ಲಾದರೆ ನಾವು ಮಾಡಿದ್ದೆಲ್ಲ ಆರ್ಟಿಫಿಷಿಯಲ್ ರೇನ್, ಬಟ್ ಅದು ಪಕ್ಕ ರಿಯಲ್ ರೇನ್ ಥರನೇ ಅಂತ ಎಲ್ಲರೂ ಹೇಳಿದ್ರು. ಬಟ್ ಇದರಲ್ಲಿ ನಾವು ರಿಯಲ್ ರೇನಲ್ಲೇ ಶೂಟ್ ಮಾಡಿದ್ವಿ. ಕೆಲವೊಂದು ಪೋರ್ಷನ್ನು ನಮಗೆ ಗೊತ್ತಲ್ಲ, ಮಲೆನಾಡಲ್ಲಿ ಮಳೆ ಬಂದು ನಿಂತು ಹೋಗ್ತಿತ್ತು, ನಾನು ಕಂಟಿನ್ಯೂಟಿ ಮ್ಯಾಚ್ ಮಾಡಿದ್ವಿ. ಅದಕ್ಕಂತ ಒಂದಷ್ಟು ತಂದು ಇಟ್ಕೊಂಡಿದ್ದೆ, ಬಟ್ ಆ ಇಂಟೆನ್ಸಿಟಿ ನಾವು ಮಾಡ್ಬೇಕಾದ್ರೆ ವೆಯ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ಒಂದು ಸೀನ ನಾವು ಶೂಟ್ ಮಾಡಿ 3-4 ದಿನ ಶೂಟ್ ಮಾಡಿದ್ದೀವಿ. ಯೂತ್ ಪೋರ್ಷನ್ದೆ ಫಸ್ಟ್ ದಿನ ಸ್ಟಾರ್ಟ್ ಮಾಡಿದ್ವಿ, ಲಾಸ್ಟ್ ದಿನ ತನಕನೂ ಹೋಯ್ತು. ಮ್ಯಾಚ್ ಮಾಡಬೇಕಿತ್ತು ಆ ಸೀನ್ಗಳನ್ನ. ಹಾಗಾಗಿ ಇದು ನಮ್ಮದು ತೀರ್ಥಹಳ್ಳಿ ಮತ್ತು ಕುಂದಾಪುರ ಬಾರ್ಡರ್ ಸಂಪೂರ್ಣ ಸಿನಿಮಾ ಒಂದೇ ಒಂದು 25 ಕಿಲೋಮೀಟರ್ ಲೊಕ್ಯಾಲಿಟಿಗೆ ಆಗಿದೆ. ಈ ಸಾಮಾಜಿಕ ಸಮಸ್ಯೆ ಇಲ್ಲ, ಬೇರೆ ಏನು ಹೇಳೋಕೊಟ್ಟಿದ್ದೀರಾ? ಇಲ್ಲ ಅಂದರೆ
ಲೈಕ್ ಏನಾಗುತ್ತೆ ಅಂದರೆ ಈಗ ನಾನು 3 ಸಿನಿಮಾದಲ್ಲೂ ಒಂದೊಂದು ಇಶ್ಯೂ ಬೇಸ್ ಇಟ್ಕೊಂಡ್ವಿ ಈ ಥರ ಆಗಬೇಕು ಇರುತ್ತೆ. ಇಲ್ಲಿ ನಾನು ಕಂಪ್ಲೀಟಾಗಿ ಒಂದು ಶೈಲಾನ್ ಕತೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಾಗಲಿ ಅಥವಾ ಹಿಂಗೆ ಅವಳಿಗೆ ತಪ್ಪಾಗೋಯ್ತು ಅನ್ನೋದಾದ್ರೆ ಒಂದು ಕತೆ ಹೇಳ್ಬೇಕು. ನಾವು ಒಂದು ಯಾವುದೋ ಒಂದು ಕತೆ ನಾವು ಬುಕ್ ಓದಿದಾಗ ಓಕೆ ಇದೊಂದು ಕತೆ ಹಿಂಗಿತ್ತು ಅಂತ ಏನು ಅನ್ಕೋತೀವಿ. ಅಂದರೆ ನಮ್ದು ಕೆಲವೊಬ್ರು ಇರ್ತಾರೆ, ನನ್ನ ಲೈಫ್ ಹಿಂಗೆ ಹೌದು ನಾನು ಒಪ್ಕೊಂಡಿದ್ದೀನಿ, ನಾನು ಹಿಂಗೆ ಬದುಕೋದು ಅಂತೇಳಿ. ಬಟ್ ನಾನು ಹಿಂಗೆ ಬದುಕೋದು ಅನ್ನೋದು ಏನಕ್ಕೆ ಅನ್ನೋದು ಆ ಕತೆ. ಹೌದು ನಾನು ಹಿಂಗೆ ಬದುಕ್ತಾ ಇದ್ದೀನಿ ಅಂತ ನಾನು ಹೇಳ್ತೀವಿ. ಬಟ್ ಆ ಹಿಂಗೆ ಬದುಕ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ನಡೆದಿರುತ್ತೆ ಅವಳಿಗೆ. ಪಾಸಿಟಿವ್ ನಡೆದಿರ್ಬೋದು, ನೆಗೆಟಿವ್ ನಡೆದಿರ್ಬೋದು, ಅಥವಾ ಇನ್ನೊಬ್ಬರ ಒತ್ತಾಯ ಇರ್ಬೋದು, ಅಥವಾ ಏನೋ ವಿಧಿ ಅಂತ ನಾವು ಕರೀತೀವಿ ಹಂಗಿರ್ಬೋದು. ಆ ಕಂಪ್ಲೀಟ್ ಕಥೆನ ಶೈಲಾ ಪಾತ್ರದ ಮೂಲಕ ಹೇಳ್ತೀವಿ. ಈ ಕತೆ ಹುಡ್ಕೊಂಡಿದ್ದೀವಿ ಅಂದರೆ ಇದು ನೈಜ ಘಟನೆನ ಅಥವಾ ಕಾಲ್ಪನಿಕವಾಗಿ ಏನಾದರೂ ಹೇಗೆ? ಇಲ್ಲ, ಇದು ನಂಗೆ 2012-13 ಬೊಮ್ಮಣ್ಣ ಕತೆ ಮಾಡ್ತಾ ಇರುವಾಗ ಒಂದಷ್ಟು ಸಂಗತಿಗಳು ಇತ್ತು. ಅಂದರೆ ಒಂದೇ ಕತೆ ಅಂತಲ್ಲ, ಒಂದು 5-6 ಸೀಕ್ವೆನ್ಸ್ ಅಂತ ಅನ್ಕೊಂಬಿಡಿ. ಅವೆಲ್ಲ ಸೇರಿಸ್ಬಿಟ್ಟು ಒಂದು ರೂಪ ಕೊಟ್ಟಿದ್ದೆ. ನೀವು ನೋಡಿದ್ದು? ನಾನು ನೋಡಿದ್ದು, ಕೇಳಿದ್ದು ಎಲ್ಲ ಇದೆ ಅದರಲ್ಲಿ. ಹೇಗೆ ಅಂದರೆ ನಮ್ಮ ಪಚಿತಿ ಆ್ಯಕ್ಟರ್ದು ಹೇಗೆ ಅಂದರೆ ಸಾಂಗಲ್ಲಿ ಮಾಡ್ತಿದ್ದಾರೆ. ಮಳೆ ಬೇಕು ಸಾಗರ್ ಸರ್ಗೆ, ಆ್ಯಕ್ಷನ್ ಹೇಳ್ತಾರೆ. ಆ್ಯಕ್ಷನ್ ಹೇಳೋದು ನಾವು ಟೇಕ್ ಮಾಡೋಷ್ಟ್ರಲ್ಲಿ ಮಳೆ ನಿಂತೋಗ್ಬಿಡುತ್ತೆ, ನಾವು ಮರ್ತೋಗ್ಬಿಡುತ್ತೆ. ನಾವು ಸ್ವಲ್ಪ ಮೆಥಡ್ ಆ್ಯಕ್ಟ್ರು ಹೋಗ್ಬಿಡುತ್ತೆ, ಫ್ಲೋ ಹೋಗ್ಬಿಡುತ್ತೆ. ಬೇಡ ಕಷ್ಟ, ಯಾರಿಗೆ ಹೇಳೋದು ನಮ್ಮ ಕಷ್ಟನ ಮತ್ತೆ ನಾನು ಸಖತ್ತಾಗಿ ಹೇಳಿರ್ತೀನೋ ಏನೋ ಬಂದಿರುತ್ತೆ, ಆವಾಗ ಮಳೆ ಇರಲ್ಲ, ಇಲ್ಲ ಕಂಟಿನ್ಯೂಟಿ ಬ್ರೇಕ್ ಆಗಿಬಿಡುತ್ತೆ ಅಂತ. ಆದರೂ ಕೂಡ ಎಲ್ಲೂ ಕಾಂಪ್ರೋ ಆಗದೆ ಸಾಗರ್ ಸರ್ ಆಗ್ಬೋದು, ರಕ್ಷಿತ್ ಅವ್ರು ಆಗ್ಬೋದು, ಇಲ್ಲ ಬರೋವರೆಗೂ ಬಿಡದೆ ಬೇಕೇ ಬೇಕು ಇದು ಅಂತ ಮಳೆಗೂ ಕಾದು. ಮಳೆನೂ ಈ ಸಿನಿಮಾದಲ್ಲಿ ನಮ್ಮಗಳ ಜೊತೆ ನಿಜವಾದ ಪ್ರಮುಖ ಪಾತ್ರ ವಹಿಸಿರೋದು ಮಳೆ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ ಎಲ್ಲರೂ ಅಷ್ಟೇ. ಸೊ ಮಳೆನೂ ಸಹ ನಮಗೆ ಸಪೋರ್ಟ್ ಮಾಡಿ, ಒಂದು ಮಳೆ ಹೆಸರಿಂದನೇ ಈ ಟೈಟಲ್ ಶುರು ಆಗ್ತಿದೆ ಅಂತಂದರೆ ಮಳೆನೂ ಕೂಡ ಒಂದು ಪಾತ್ರ. ಅಲ್ಲೂ ಕೂಡ ಒಂದು ಪರಿಸರನ ಹೇಳ್ತಾ ಇದ್ದಾರೆ, ಮೋಡ ಮಳೆ. ಅದ್ರ ಜೊತೆ ಒಂದು ಹೆಣ್ಣನ್ನ ಈ ಸಿನಿಮಾದಿಂದ ತಂದಿದ್ದಾರೆ. ಇನ್ನು ನನ್ನನ್ನು ಎಲ್ಲ ಆಲ್ಮೋಸ್ಟ್ ಯಾಕೆ ನೀವು ಕಮರ್ಷಿಯಲ್ ಸಿನಿಮಾಗಳು ಮಾಡಲ್ಲ, ಆರ್ಟ್ ಸಿನಿಮಾದಲ್ಲೇ ಮಾಡ್ತೀರಾ ಅಂತ ಕೇಳಿದವರು ಉಂಟು. ನನಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು. ಒಳ್ಳೆ ಪಾತ್ರಗಳು ಅಂತಂದ್ರೇನು, ಅವಿತುಕೊಂಡಿರುವಂತಹ ಒಂದಷ್ಟು ಹೆಣ್ಣು ಮಕ್ಕಳ ಕಥೆಗಳನ್ನ ನಾನು ನಟಿಯಾಗಿ ಹೇಳಬೇಕು. ಇದು ನಟಿಯಾಗಿ ನನಗಿರುವ ಒಂದು ದಾಹ. ಇದು ಎಲ್ಲ ನಿರ್ದೇಶಕರಿಗೂ ಇರುತ್ತಾ? ಒಂದು ಹೆಣ್ಣಿನ ಒಂದು ಪ್ರತಿಭಟನೆ ಏನಿದೆ, ಮೌನ ಏನಿದೆ, ಅದನ್ನ ತೆರೆ ಮೇಲೆ ಹೇಳಬೇಕು ಅನ್ನೋದು ಇರುತ್ತಾ? ಅದು ರಕ್ಷಿತ್ ಅವರಿಗಿತ್ತು. ನನಗೆ ಸ್ಕ್ರೀನ್ ಪ್ಲೇ ಕಥೆನೇ ಈ ಸಿನಿಮಾ ನಾನು ಮಾಡ್ತೀನಿ ಬೋಲ್ಡ್ ಅಂತ ಹೇಳಿದ್ರಿ, ಅದು ನಿಮ್ಗೆ ಇಲ್ಲಿ ಅನಿಸ್ಬೋದು. ಆದರೆ ಇಡೀ ಸಿನಿಮಾ ನೋಡಿದ್ರೆ ಒಂದು ಕತೆ ನನಗೆ ಇಷ್ಟ ಆದರೆ, ಆ ಪಾತ್ರ ಇಷ್ಟ ಆದರೆ, ಹೌದು ಈ ಥರ ಹೆಣ್ಮಕ್ಳು ಪಾತ್ರ ನಾವು ನಟಿಯಾಗಿ ಮಾತಾಡಬೇಕು, ನಟಿಸ್ಬೇಕು ಅಂತೇಳಿ ಎಲ್ಲ ರಿಜಿಡ್ನೆಸ್ನೂ ಆಚೆ ಆಗ್ಬಿಡ್ತೀವಿ. ನಾವು ಆ್ಯಕ್ಟರ್ ನಾವು ಈ ಫೀಲ್ಡಿಗೆ ಬಂದಿದ್ದೀವಿ ಅಂದರೆ ನಾವು ಮಾತಾಡಬೇಕು ಪಾತ್ರದ ಮೂಲಕ. ಅದು ಪ್ರಾಮಾಣಿಕವಾಗಿ, ಯಾವುದೇ ವಲ್ಗರ್ ಇಲ್ಲ, ಕ್ಲೀಶೆ ಇಲ್ಲ. ಅದಕ್ಕೆ ಅವಶ್ಯಕತೆ ಏನಿದೆ ಚಿತ್ರಕಥೆಗೆ ಅದನ್ನು ಇಡೀ ಸೆಟ್ ಕೂಡ ಅದನ್ನು ಕಟ್ಕೊಡೋಕ್ಕೆ ಬಹಳ ಅಂದರೆ ಬಹಳ ಸಪೋರ್ಟ್ ಮಾಡಿದೆ. ಅದ್ರ ಜೊತೆ ಕೋ-ಆರ್ಟಿಸ್ಟ್ ಸಂಪಜ್ಜಿ ಆಗ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಾಗ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತು ನಾವು ಆ ಪಾತ್ರನ ಆಚೆ ತರಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಇವತ್ತೇ ಫಸ್ಟ್ ನೋಡಿದ್ದು. ನಾನು ಕಾತರದಿಂದ ಕಾಯ್ತಿದ್ದೀನಿ ಹೇಗೆ ಬಂದಿದೆ ಅಂತೆಲ್ಲ ನೋಡಲಿಕ್ಕೆ. ಮೋಡ ಮಳೆ ಜೊತೆ ಶೈಲಾ ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಕೊನೆ ಹಂತದವರೆಗೂ ಇರಲಿ. ಶೈಲಾ ಅನ್ನೋ ಪಾತ್ರನ ಇವ್ರು ನೋಡಿರ್ತಾರೆ ನಿರ್ದೇಶಕರು ನೋಡ್ಬಿಟ್ಟು ಒಬ್ರು ಆ್ಯಕ್ಟ್ರಿಗೆ ಹೇಳ್ತಾರಲ್ಲ, ಅವ್ರಿಗೆ ಹೇಳುವಾಗ ಒಂದು ಸ್ವಲ್ಪ ಇವರು ಹೆಂಗೆ ಅಂತಂದರೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ನಾಚಿಕೆ ಸ್ವಭಾವದವರು. ಅಂದರೆ ಏನೋ ಒಬ್ಬರಾಗಿ ಹೇಳಲ್ಲ, ಇದು ಹಾಗೆ ಹಿಂಗೆ ಅಂದ್ಬಿಟ್ಟು ತಲೆ ಹುಳ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ, ಸಂಪೂರ್ಣವಾಗಿ ಹೇಳಲ್ಲ. ಆಮೇಲೆ ನಾನು ಹುಡ್ಕೊಂಡು ಹೋದೆ ಶೈಲಾ ಅನ್ನೋ ಪಾತ್ರನ ಮಲೆನಾಡಿಗೆ ಹೋಗ್ಬಿಟ್ಟು. ಆಮೇಲೆ ನಾನು ಯಾವುದಾದ್ರೂ ಪಾತ್ರಗಳು ನೋಡಿ ಹಿಂಗೆ ಇರ್ಬೋದಾ, ಇವಳೇ ಆಗಿರ್ಬೋದಾ, ಇವ್ರು ಯಾಕಾಗಿರ್ಬಾರ್ದು. ಎಲ್ಲಾದ್ರೂ ಆ ಕಡೆ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ ಕಡೆ ಹೋದ್ರೆ ಯಾವುದಾದ್ರೂ ಒಂದು ಬ್ಯಾಸ್ಕೆಟ್ ಇಟ್ಕೊಂಡು ಸಂತೆಗೆ ಬಂದಿದ್ದು ಹುಡುಗಿ ಶೈಲಾ ನೋಡ್ತಿದ್ದೆ. ಆದರೆ ಅಂತರಾಳನ ಹಿಡಿಯೋದಿತ್ತಲ್ಲ, ಅದು ಸ್ವಲ್ಪ ಡೈರೆಕ್ಟ್ರಿಗೆ ತಲೆ ತಿಂದು ನಾವು ಕಂಡುಕೊಂಡಿರೋದು. ಸಿನಿಮಾ ಮಾಡುವಾಗ ನಾನು ಆ್ಯಕ್ಟರ್,
ನನಗೆ ರಂಗಭೂಮಿ ಸಿನಿಮಾ ಎಲ್ಲರೂ ಸರಿ ನಟನೆ ಮಾಡ್ಲಿಕ್ಕೆ ಯಾವ ಮಾಧ್ಯಮ ಸಿಗುತ್ತೆ ಆ ಮಾಧ್ಯಮನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊತೀವಿ. ಆದರೆ ತುಂಬ ಒಳ್ಳೆ ಪಾತ್ರದ ದಾಹ ಇದೆ. ಆ ಥರದ ಪಾತ್ರ ಸಿಕ್ಕಿದ್ರೆ ಯಾವ ಸಿನಿಮಾನಾದ್ರೂ ಮಾಡ್ತೀವಿ. ಆರ್ಟು, ಕಮರ್ಷಿಯಲು, ಬ್ರಿಡ್ಜು, ಪ್ಯಾರಲಲು, ಆಮೇಲೆ ನೀವು ಹೆಸರು ಕೊಟ್ಕೊಳ್ಳಿ, ನಾವು ಸಿನಿಮಾದಲ್ಲೇ ಅಭಿನಯಿಸ್ತೀವಿ. ಕತೆ ಬರೀತೀರಾ? ಹೌದು, ನಮ್ಮದು 2 ಪುಸ್ತಕ ಪಬ್ಲಿಷ್ ಆಗಿದೆ. ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಇದು ನನ್ನ 4ನೇ ಸಿನಿಮಾ. ಎಲ್ಲರಿಗೂ ಒಂದು ಆರ್ಟಿಸ್ಟಿಗೆ ಒಂದು ಆಸೆ ಇರುತ್ತೆ, ನಮ್ಮೂರಲ್ಲಿ ಮಾಡಬೇಕು, ಗುರ್ಸ್ಕೋಬೇಕು, ಅಲ್ಲೆಲ್ಲ ಕಾಣಿಸ್ಕೋಬೇಕು ಅಂತ. ಬಟ್ ನನ್ನ ಅದೃಷ್ಟಕ್ಕೆ ನಮ್ಮೂರಲ್ಲ, ನನ್ನ ಮನೆತನದಲ್ಲೇ ಇದು ಶೂಟಿಂಗ್ ಆಗಿರೋದು. ಏನು ಉಡುಪಪ್ಪ ಅನ್ನೋ ಒಂದು ಪ್ಲೇಸ್ ಇದೆಯೋ ಅಲ್ಲಿ ಶೂಟಿಂಗ್ ಆಗಿದ್ದು. ಅಲ್ಲಿ ವಿಪರೀತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅತಿ ಹೆಚ್ಚು ಕರ್ನಾಟಕದಲ್ಲಿ ಮಳೆ ಬೀಳೋ ಪ್ಲೇಸ್ ಅಂದರೆ ಅದು ನಮ್ಮೂರು, ಯಡೂರು, ಉಳುಕೊಪ್ಪ, ಯಡೂರು, ಆಮೇಲೆ ಮಾಸಿಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ನಡೆಯುವಂಥ ಒಂದು ಕತೆ ಇದು. ಸೊ ಮೊದಲನೇದಾಗಿ ಫಸ್ಟಿಗೆ ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಅದು. ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಮಾಡಿಲ್ಲ. ಸೊ ಇದನ್ನು ಮಾಡ್ತೀನಿ ಅಂತ ತುಂಬ ಬಂದೋಗೋ ಕ್ಯಾರೆಕ್ಟ್ರು ಇರ್ಬೋದು ಇದು. ಬಟ್ ಇಡೀ ಸಿನಿಮಾದಲ್ಲಿ ಇದೇ ಜೀವ ತುಂಬುವಂಥ ಕ್ಯಾರೆಕ್ಟ್ರು, ಕತೆಗೆ ಪೂರಕವಾದಂಥ ಒಂದು ಕ್ಯಾರೆಕ್ಟ್ರು. ಸೊ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮೂರವರು, ಅವರು ವಿಭಿನ್ನವಾದ ಈ ಕಾಡ್ ಬಗ್ಗೆ ಆಗಲಿ ಆ್ಯಂಡ್ ನಕ್ಸಲೈಟ್ಸ್ ಬಗ್ಗೆ ಆಗಲಿ ಈ ಥರದ್ದೊಂದು ಕತೆ ಮಾಡ್ತಾರೆ ಯಾವಾಗಲೂ. ಅದೊಂದು ನನಗೆ ಇಷ್ಟ ಆಗುವಂಥ ಒಂದು ಖುಷಿ ಆಗುತ್ತೆ ಯಾವಾಗಲೂ. ಒಂದೊಳ್ಳೆ ವಿಭಿನ್ನ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ. ನಿಮಗೆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನು ಮೋಡ ಮಳೆ ಇದು ಮುಂಚೆನೇ ಟೈಟ್ಲ್ ಇಟ್ಟಿದ್ರು ಅಥವಾ ಈ ಮಳೆ ಬಂದಮೇಲೆ ಟೈಟ್ಲ್ ಇಟ್ಟಿದ್ರು ಗೊತ್ತಿಲ್ಲ. ಎನಿ ಟೈಮ್ ನಾನು ಶೂಟಿಂಗ್ ಒಂದು 3-4 ದಿವಸ ಹೋದಾಗ ತುಂಬಾ ಮಳೆ ಬರ್ತಾ ಇತ್ತು. ಮಳೆ ಹೆಂಗಿರುತ್ತೆ ಅಂದರೆ ಕಲ್ಲು ಹೊಡೆದಂಗೆ ಇರುತ್ತೆ ಅಲ್ಲಿ, ಆ ಥರದ ಮಳೆ. ಅಕ್ಷತಾ ಪಾಂಡಪುರ ಆಗಲಿ, ಸಂಪತ್ ಸರ್ ಆಗಲಿ, ಅಶ್ವಿನ್ ಅವರಾಗಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನನ್ನ ಪಾತ್ರ ಬಂದು ಗಿರೀಶ್ ಅನ್ನೋ ಒಂದು ಆಫೀಸರು ಪಾತ್ರ. ಸೊ ಹಾಗೆ ಹರ್ಷ ಅವರು ಬಂದಿದ್ದಾರೆ, ಬನ್ನಿ ದಯವಿಟ್ಟು. ಶ್ರೀ ಹರ್ಷ ಅವರು ಬಂದಿದ್ದಾರೆ. ಅವ್ರ ಗೆಟಪ್ಪೇ ಚೇಂಜ್ ಇದೆ, ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಎಲ್ಲ ಒಂದು ಟೀಸರ್ ರಿಲೀಸ್ ಆಗಿದೆ, ಟೈಟಲ್ ರಿಲೀಸ್ ಆಗಿದೆ. ದಯವಿಟ್ಟು ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಮಾಡಿ. ಚಿಕ್ಕ ಪಾತ್ರ, ಜಾಸ್ತಿ ಮಾತಾಡೋಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಆಮೇಲೆ ವಿನಯ್ ಸರ್ ನಮ್ಮ ಸಿನಿಮಾಗೆ ಅಲ್ಲಿ ತುಂಬ ಸಪೋರ್ಟ್ ಮಾಡಿದಂಥವ್ರು. ಎಲ್ಲ ಥರದವರು, ಅವರು ವೆಹಿಕಲ್ಗಳಿರ್ಬೋದು ಅಥವಾ ಅಲ್ಲಿ ಲೋಕಲ್ ಪರ್ಮಿಷನ್ಸು ಆ ಶೂಟಿಂಗ್ಗೆ ಅಲ್ಲಿ ನಿಂತ್ಕೊಂಡು ಎಲ್ಲ ನಿಭಾಯಿಸಿ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇನ್ನು ಹಾಗೆ ಪಾಸ್ ಆನ್ ಮಾಡಿ ಅಶ್ವಿನ್ ಹಾಸನ್ ಸರ್, ಹ್ಯಾಂಡ್ಸಮ್ ಇನ್ಸ್ಪೆಕ್ಟರ್. ಇವಾಗ ಬೆಳಗ್ಗೆ ಅಷ್ಟೇ ಹೇಳ್ತಾರೆ ನಾನು ಪೊಲಿಟಿಷಿಯನ್ ಇದರಲ್ಲಿ ಅಂತ, ಮತ್ತೆ ಬ್ಯಾಕ್ ಟು ಮಿಲಿಟ್ರಿ ಕೈ ಥರ ಫೇವ್ರೇಟ್. ಅಂದರೆ ನಾನೇನು ಇಂಜಿನಿಯರ್ ಆಗಿ ಸಕ್ಸಸ್ ಆಗಲಿಲ್ಲ, ಆ್ಯಕ್ಟರ್ ಆಗಲಿಲ್ಲ ಅಂದರೆ ಸುಮ್ಮನೆ ಹೋರಾಟಗಾರ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಕಿರಿಕ್ ಮಾಡಿದ್ರೆ ಹೋರಾಟಗಾರ ಆಗ್ತದೆ ಲಾಸ್ಟಲ್ಲಿ, ಅದೇ ಇದ್ದಿದ್ದು ನನ್ನ ಐಡಿಯಾ. ಇಶ್ಯೂಸ್ಗಳು ಗೊತ್ತಿತ್ತು. ಆ ಥರದ್ದು ಒಂದು ರೋಗ್ ಕೊಟ್ಟಿದ್ರು ನನಗೆ ಅಂತ ಕತೆ ಮಾರಾಯ. ಅಲ್ಲಿ ನಾನು ಮಾಮೂಲಿ ಮಾಡಿದೆ, ಅವರು ಚೆನ್ನಾಗಿ ಮಾಡ್ತೀರ ಅಶ್ವಿನ್ ನೀವು, ನಾನು ಇದ್ದಿದ್ದೇ ಆಸೆ ಇರಲ್ಲ, ಹೇಳೋಕ್ಕೋಗಿಲ್ಲ. ನಾನು ಸ್ವಲ್ಪ ರೆವಲ್ಯೂಷನರಿ ಸ್ಟಾರ್ಟ್ಸ್ ಇರೋ ವ್ಯಕ್ತಿ ಥರ. ಅದಾದಮೇಲೆ ಅವ್ರದ್ದು ಸರ್ದು ಎಲ್ಲ ಕಥೆನೂ ಅವ್ರು ಹೇಳ್ತಾರೆ, ಪುಸ್ತಕ ಓದಿದ್ದೀನಿ. ಸೊ ನನಗೆ ಸರ್ ಅನಿಸಿದ್ದು, ಈಗ ನಾವು ಯಾವುದೋ ಪಕ್ಕದ ರಾಜ್ಯದಲ್ಲಿ ಯಾರೋ ಒಬ್ಬರು ನಿರ್ದೇಶಕರು ಕಂಟೆಂಟ್ ಬೇಸ್, ಇವರು ಮಲೆನಾಡು ತಜ್ಞ, ಇವರು ಪರಿಸರವಾದಿಗಳು ಇರ್ತಾರೆ. ಬಟ್ ಇವರು ವಿಜುವಲ್ ಮೀಡಿಯಾದಲ್ಲಿ ಸಿನಿಮಾ ಮುಖಾಂತರ ಮಲೆನಾಡನ್ನ ಪ್ರತಿ ಸಿನಿಮಾದಲ್ಲೂ ಬಿಟ್ಟೇ ಕೊಡ್ತಾ ಇದ್ದಾರೆ. ಅವರು ಯಾವುದು ನಮ್ಮ ತರೀಕೆರೆವರೆಗೂ ಬರೋಲ್ಲ, ಶಿವಮೊಗ್ಗ ಇನ್ನೂ ಆ ಕಡೆಗೆ ಹೊಡೋಗ್ತಾರೆ, ಸಾಗರ, ಹೊಸನಗರ, ಹೀಗೆ ಆ ಕಡೆ ಹೊಡೋಗ್ತಾರೆ. ಸೊ ನನಗೆ ಭಾರಿ ಇಷ್ಟ. ಅಂದರೆ ಒಂದು ಈಗ ನಮ್ಗೆ ಸಿನಿಮಾ ಅಂದ ತಕ್ಷಣ ಬೆಂಗಳೂರು, ಅದೇ ಬಿಲ್ಡಿಂಗು, ಅದೇ ಮಾಲು, ಅದೇ ಬೇಜಾರಾಗೋಗ್ಬಿಟ್ಟಿದೆ. ಅಂದರೆ ಅಲ್ಲಿರೋ ಒಳಗಡೆ ಒಂದು ಕತೆ. ಈ ಥರ ಸಿನಿಮಾಗಳನ್ನ ಇವರೆಲ್ಲ ನೋಡಿದಾಗ ನಮಗೆ ನಮ್ಮೂರಿನ ಕಥೆಗಳು, ನಮ್ಮೂರಿಂದ ಒಂದು ಕಥೆ ಇರ್ತಾರೆ, ಎಲ್ಲ ಊರಿಗೂ ಒಂದು ಕಥೆ ಇರುತ್ತೆ, ಅವೆಲ್ಲ ಬರುತ್ತೆ. ಸೊ ಈ ರೀತಿ ನನಗೆ ಇದಕ್ಕಂತೂ ನನಗೆ ತಾಂಬೂಲ ಕೊಟ್ಟಂಗೆ ತಟ್ಟೆಗೆ ಹಾಕಿ ಕೊಟ್ಟಿದ್ರು ನನಗೆ ಸರ್. ನೀವು ಯಾವ ಪಾತ್ರ ಬೇಕು ಅದು ಮಾಡುವಂತ. ಬೇರೆ ಸಿನಿಮಾಗಳು ಡೇಟು ಲುಕ್ಕು ಇಂದ ಕೊನೆಗೆ ದಕ್ಕಿದೆ. ಬಟ್ ಏನಂದರೆ ಹೂವಿನಿಂದ ನಾರಿಸ್ಬೇಕು ಅಂದಂಗೆ ನಾನು ರಕ್ಷಿಸೋ ಜೊತೆ ಬಿಡಲಿ ಬಿಡಲ್ಲ. ಯಾಕೆಂದರೆ ಅವ್ರ ಸಿನಿಮಾದಲ್ಲಿ ನಾನು ಇರಬೇಕು. ಯಾಕೆಂದರೆ ಅವರು
ವಿಷಯದ ಮೇಲೆ ಮಾತಾಡ್ತಾರೆ ಯಾವಾಗ. ಸೊ ಆ ವಿಷಯದ ಮೇಲೆ ಮಾತಾಡಿದಾಗ ಪಾತ್ರಗಳು ಹೆಚ್ಚು ಮಾತಾಡೋದು, ಚಿಕ್ಕಾಗಲಿ ದೊಡ್ಡದಾಗಲಿ. ಕೆಲವು ಸುಮ್ಮನೆ ಏನು ಬರೆಯಲ್ಲ, ಸುಮ್ಮನೆ ಬಂದ ಸುಮ್ಮನೆ ಇಲ್ಲ ಇರೋಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಸರ್ ಹೇಳ್ದಂಗೆ ತುಂಬ ಡೀಪ್ ಸ್ಟಡಿ ಮಾಡಿರ್ತಾರೆ, ಆಮೇಲೆ ತುಂಬ ಕಾಡಿಸುತ್ತಾರೆ. ಸೊ ಹಾಗಾಗಿ ನನಗೆ ಅವ್ರು ಇಷ್ಟ. ಸೊ ಈ ಸಿನಿಮಾದಲ್ಲಿ ಎಲ್ಲ ನನ್ನ ಫೇವ್ರೇಟ್ ಆ್ಯಕ್ಟರ್ಸು. ಸಂಪತ್ ಸರ್ ಜೊತೆ ನಾನು ಕವಲುದಾರಿ ಮಾಡಿದ್ದೆ, ಅದು ನನ್ನ ಇನಿಷಿಯಲ್ ಡೇಸ್ ಆಫ್ ಆ್ಯಕ್ಟಿಂಗ್ ಇಂಜಿನಿಯರಿಂಗ್ ಬಿಟ್ಕೊತಾಗ ಅವರು ಕವಲುದಾರಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏನು ಅಂತ. ಇನ್ನು ಬಲ ಸರ್ ಇರ್ಬೋದು, ಅಕ್ಷತಾ ಮೇಡಮ್ ಅವ್ರ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ ನಾನು, ನಾವು ಅವರೇನೆ ಒಂದು ನೋಡ್ರೆ, ಬಟ್ ಅದು ತೆರೆ ಮೇಲೆ ಬಂದಿಲ್ಲ ಇನ್ನು. ಉತ್ಪಲ್ ಅವ್ರ ಜೊತೆ ಅಲ್ಲೇ ಫ್ರೆಂಡ್ ಆಗಿದ್ದು. ಸೊ ಸರ್ ಒಳ್ಳೆ ರೈಟ್ರು, ಇವರು ಕೂಡ ಇವರು ಅಂಕಣಕಾರರು, ವಿಜಯ ಕರ್ನಾಟಕದ ಬರ್ತಿದ್ರು ಸರ್. ಸೊ ಇನ್ನು ರಘುರಾಮನ ಪಪ್ಪ ಗೋಪಿ ಸರ್ ಅವರ ಫೇವ್ರೇಟ್ ಸರ್, ಬಲ ಸರ್ ಎಲ್ಲ. ಇನ್ನು ಅಕ್ಷರ ಸರ್ ಜೊತೆ ಅಂತೂ ನಾನು ಸಿನಿಮಾದ ಜಗಳ ಆಡ್ತಿರ್ತೀನಿ ನಾವು ಆ್ಯಕ್ಚುಲಿ. ಆ ಸಿನಿಮಾ ಹಂಗೆ ಕಟ್ ಮಾಡಬೇಕಿತ್ತು, ಹಿಂಗೆ ಕಟ್ ಮಾಡಬೇಕಿತ್ತು ಅಂತ. ಸೊ ಎಲ್ಲ ಒಂದು ತಂಡ, ಸಾಗರ್ ಸರು ಇಲ್ಲಿಂದಾನೆ ಪರಿಚಯ ಆಗಿದ್ದು. ಸೊ ಸೂಪರ್ ಟೀಮ್. ಮತ್ತು ಇನ್ನೊಂದೇನು ನನಗೆ ಇಷ್ಟ ಆಗಿದ್ದು ಸಿಂಗ್ ಸೌಂಡ್. ಇಲ್ಲಿ ನಿಮಗೆ ಸರ್ ಹೇಳ್ದಂಗೆ ಮಳೆನೂ ಒಂದು ಪಾತ್ರ. ನಾವು ಮಾತಾಡ್ತಿದ್ರೆ ವಾಯ್ಸ್ ಕೇಳ್ತಿಲ್ಲ ಅಂದ್ರೆ ಅದು ಮಳೆ ಜೋರಾಗಿ ಬರ್ತಿರ್ತೀವಿ, ನಾವು ಮಳೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ರಕ್ಷಿತ್ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ, ಅಂದರೆ ಅದೆಲ್ಲ ಒಂಥರ ಮಜಾ ಇತ್ತು ಆ ಸಿಂಗ್ ಸೌಂಡ್ ಮಾಡಿದ್ದು. ಸೊ ಒಂದು ಚಿಕ್ಕದಾದರೂ ಚುಕ್ಕವಾಗಿದೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರ. ಬಟ್ ಏನೇನೋ ಅಂದ್ಕೊಂಡು ಬಂದಿದ್ದ ನಾನು, ಬಂದ್ಮೇಲೆ ಗೊತ್ತಾಯಿತು ಏನಿಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನೇನೋ ಅಂದ್ಕೊಂಬಂದು 10 ಆದ್ರೆ ಹಿಂಗಾಗ್ತೀನಿ, 20 ಆದ್ರೆ ಹಿಂಗಾಗ್ತೀನಿ, ಹಾಸನಕ್ಕೆ ಹೋದ ತಕ್ಷಣ ಹಿಂಗಾಗುತ್ತೆ ಅಂತ ಏನೂ ಆಗಲಿಲ್ಲ. ಈಗಲೂ ಹಾಸನಕ್ಕೆ ಹೋಗಿ ನಾನೇ ಹಾಸನಕ್ಕೆ ಬಂದಿದ್ದೀನಿ ಕೇಳ್ಬೇಕು ಫ್ರೆಂಡ್ಸ್ಗೆ. ಸೊ ಗೊತ್ತಾಗೋಯ್ತು ನನಗೆ ವಾಸ್ತವ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಆಗ ಇಲ್ಲಿ ಹೋರಾಟ ಹಾರಾಟ ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಈ ಥರದ್ದು ತುಂಬ ಅಂದರೆ ಶಾಸ್ತ್ರೀಯವಾಗಿ ಕಲಿತು, ನಾವಂತೂ ಕಲ್ತಿಲ್ಲ ಆ್ಯಕ್ಟಿಂಗು. ಅಂದರೆ ಅಮೇಚೂರಲ್ಲಿ ಕಲಾವಿದರಲ್ಲಿ ಮಾಡಿದ್ದು, ಸ್ವಲ್ಪ ನಾಟಕಗಳು ಮಾಡಿದ್ದು, ಆಮೇಲೆ ನುಗ್ಗಿದ್ದಷ್ಟೇ. ಸೊ ಅದ್ರ ನನಗೆ ಇಲ್ಲಿ ಬಂದಮೇಲೆ ಅರ್ಥ ಆಯಿತು, ಸುಮ್ಮನೆ ನಾನೇನೋ ಹಂಗೆ ಆ ದಾರಿ ಹೋಗ್ಬಿಟ್ಟಿದ್ದಿಲ್ಲ, ಸುಮ್ಮನೆ ತಮಟೆ ಹೊಡೆದ್ಬಿಡ್ತಿದ್ದ ಅಂತ. ಅಂದರೆ ನಂಗೆ ನಾಲೆಡ್ಜ್ ಇಲ್ಲದೇ ಮಾಡಕ್ಕೆ ಹೋಗ್ಬಿಡ್ತಿದ್ದ ಅಂತ. ಒಂಥರ ಏನಂತಾರೆ, ಈಗ ಹಿಂದಿನ ಸಿನಿಮಾದಲ್ಲ ರಿವೀಲ್ ಆಯ್ತಲ್ಲ, ಚೈಲ್ಡ್ ಆಗ್ಬಿಡ್ತಿದ್ದೆ ನಾನು. ಸೊ ಆ ಥರ ಆಗ್ಬಿಡ್ತೀನಿ ನನಗೆ. ಆಮೇಲೆ ಗೊತ್ತಾಗಿತ್ತು, ಇಲ್ಲ ಇದು ಆ್ಯಕ್ಟಿಂಗ್ ಅನ್ನೋದು ಒಂದು, ಈಗ ಮೊನ್ನೆನೂ ಅಷ್ಟೇ ಗೋಪಿ ಸರ್ ಜೊತೆ ಮಾರ್ಕಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅದು ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂತ ಅವ್ರು ಹೇಳಿದರು. ಯೋಚನೆ ಮಾಡೋದು ನಿಜ, ಕಲಿಯೋದು ಎಷ್ಟಿದೆ. ನಾವು ಅದೇ ಏನೋ ಒಂದು ಗುಂಗಿ ಹಾಸನ ಮಾಸಲ್ಲ, ಆ ಗುಂಗಲ್ಲಿ ಬಂದಿದ್ದು ನಾನು. ಬಟ್ ಆಮೇಲೆ ಗೊತ್ತಾಯ್ತು ಬೇಡ, ಅದು ಸುಮ್ಮನೆ ಮಾಡ್ಕೊಂಡು ಹೋಗ್ತಿದ್ದೀನಿ. ತೀರ್ಥಹಳ್ಳಿ ಭಾಳ ಹಿಂದಿನಿಂದ ಪರಿಚಯ, ನನ್ನ ಬಂಧುವು ಕೂಡ. ಹಾಗಾಗಿ ನಾವು ತುಂಬ ಮಾತನಾಡ್ತಾ ಇರ್ತೇವೆ. ನನಗೆ ವಿಶಿಷ್ಟವಾದ ವ್ಯಕ್ತಿ, ವಿಶಿಷ್ಟವಾದ ನಿರ್ದೇಶಕ ಯಾಕೆ ಅನ್ನಿಸ್ತಾರೆ ಅಂದರೆ, ಅವರ ಮೊದಲನೇ ಸಿನಿಮಾದಲ್ಲಿ ಹೊಂಬಣ್ಣ ಅಂತ ಮಾಡಿದರು. ಅದು ಒತ್ತುವರಿ ಸಮಸ್ಯೆ ಬಗ್ಗೆನೇ ಅವರು ಮಾಡಿದರು. ಅಂದರೆ ಅವರಲ್ಲಿ ಒಬ್ಬ ಕೀನ್ ಅಬ್ಸರ್ವರ್, ಅಂದರೆ ಮಲೆನಾಡನ್ನು ಅಧ್ಯಯನ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅಂದರೆ ತುಂಬ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅಲ್ಲಿ ಹೊಂಬ ಅಂತಕ್ಕಂಥ ಒಬ್ಬ ರೈತನನ್ನು ಆ ಸಿನಿಮಾದಲ್ಲಿ ಹೀರೋ ಮಾಡ್ತಾರೆ. ಅದರ ನಂತರ ಎಂಥ ಕತೆ ಮಾರಾಯ ಅಂತ ಸಿನಿಮಾ ತಗೊಳ್ತಾರೆ. ಅಲ್ಲಿ ಕೂಡ ಶರಾವತಿ ಪ್ರಾಜೆಕ್ಟ್ನಲ್ಲಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ಒಬ್ಬ ರೈತನನ್ನು ಅವರು ಯಾವುದೋ ಚಳುವಳಿಯಲ್ಲಿ ಭೇಟಿ ಮಾಡಿದಾಗ ನೋಡಿ ಅದನ್ನು ಪಾತ್ರವನ್ನಾಗಿ ಮಾಡ್ತಾರೆ. ನಂತರ ತಿಮ್ಮನ ಮೊಟ್ಟೆಗಳು ನೋಡಿದ್ರಿ ನೀವು, ಒಬ್ಬ ಕೊನೆಗಾರ, ಒಬ್ಬ ಸರ್ಪ ಸಂರಕ್ಷಕ, ಅವರ ಕೈಯಲ್ಲಿ ಸಿಕ್ಕಿದಾಗ ಆತನ ಚಿಂತನೆಗಳೇನು, ಆತ ನೋಡಲಿಕ್ಕೆ ಮುಗ್ಧನಾಗಿ ಕಂಡರೂ ಕೂಡ ಕೊನೆಗೆ ತನ್ನ ಬುದ್ಧಿವಂತಿಕೆನೇ ಹೇಗೆ ತೋರಿಸ್ತಾನೆ, ಇದನ್ನೆಲ್ಲ ತೋರಿಸಿ ಆ ಥರದ ಒಂದು ಪಾತ್ರವನ್ನು ಮಾಡಿದರು. ಹಾಗೆ ಈ ಸಿನಿಮಾದ ಸ್ಟೋರಿ ನನಗೆ ಭಾಳ ಗೊತ್ತಿಲ್ಲ, ಆದರೂ ಅವರು ಶೂಟಿಂಗ್ ಮಾಡುವಾಗ ನಾನು ಅಲ್ಲೇ ಇದ್ದಿದ್ದರಿಂದ ತುಂಬ ಎಫೆಕ್ಟಿವ್ ಆಗಿ ಸ್ಕ್ರಿಪ್ಟ್ ಇದೆ ಅಂಥೇಳಿ ಎಲ್ಲ ಕಲಾವಿದರು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದರು. ಹಾಗಾಗಿ ನನಗನ್ಸುತ್ತೆ ಇದರಲ್ಲೂ ಕೂಡ ಅವರು ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ. ಹಾಗಾಗಿ ಒಬ್ಬ ವಿಭಿನ್ನವಾದ ಆಲೋಚನೆ ಇರ್ತಕ್ಕಂಥ ನಿರ್ದೇಶಕ. ಯಾವುದೋ ಒಬ್ಬ ಪತ್ರಿಕೆಯವರು ನನಗೆ ತಿಮ್ಮನ ಮೊಟ್ಟೆಗಳು ಸಿನಿಮಾ ಮಾಡಿದಾಗ ಸಿಕ್ಕಿದ್ರು. ಅವ್ರು ಕೇಳಿದ್ದಿಷ್ಟೇ, ರಕ್ಷಿತ್ ಅವರೇ ನಿಮಗೆ ಈ ಥರದ ಹೊಸ ಆಲೋಚನೆಗಳು ಎಲ್ಲಿಂದ ಹುಟ್ಕೊಂಡು ಬರ್ತವೆ ಅಂತ ಕೇಳಿದ್ರು. ಯಾಕಂದರೆ ಕಾಳಿಗೆ ಸರ್ಪದ ಸಮಸ್ಯೆ ನೀವು ಈಗಾಗಲೇ ನೋಡಿದ್ದೀರಾ. ಈ ಸಿನಿಮಾ ಬಂದ ನಂತರ ಆ ಸಂರಕ್ಷಕರನ್ನ ಇಲ್ಲಿಂದ ಹೊರಗೆ ಹಾಕುವ ಒಂದು ಚಳುವಳಿ ಇವತ್ತು ನಾಗರಾಜ್ ಕೂವೆ ಅಂತಕ್ಕಂಥ ಒಬ್ಬ ಪರಿಸರ ಪ್ರೇಮಿಯಿಂದ ಪ್ರಾರಂಭ ಆಗಿದೆ.
ಆ ರೀತಿಯ ಆಲೋಚನೆಗಳನ್ನು ಅವರು ಮಲೆನಾಡಿಗೆ ಕೊಡ್ತಾ ಇದ್ದಾರೆ. ಹಿಂದೆ ಕೂಡ ಮಲೆನಾಡಿನ ಒಳ್ಳೊಳ್ಳೆ ನಿರ್ದೇಶಕರು ಇದ್ದರು, ಗಿರೀಶ್ ಕಾಸರಳ್ಳಿ ಅಂತವ್ರು ಇದ್ದರು. ಆದರೆ ಅವರು ಬೇರೆಯವರ ಕಥೆಗಳನ್ನು ಸಿನಿಮಾ ಮಾಡ್ತಾ ಇದ್ರು. ಬಟ್ ಇದು ಇನ್ನೂ ವಿಭಿನ್ನ, ಯಾಕಂದರೆ ಸ್ವತಃ ಬರಹಗಾರರಾಗಿರೋದ್ರಿಂದ ಅವ್ರದ್ದೇ 3-4 ಪುಸ್ತಕಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆ ಕಥೆಗಳಲ್ಲಿ ಅವರ ಕಥೆಗಳನ್ನೇ ಆಯ್ದುಕೊಂಡು ಅವರು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 5 ಅವರ ಕಥೆಗಳೇ ಸಿನಿಮಾ ಆಗಿದೆ. ಕೇಸ್ ಆಫ್ ಕೊಂಡಾಣ ಇದರಲ್ಲಿ ಕಳನಟನಾಗಿ ಅಭಿನಯಿಸಿದ್ವಿ. ಶಾಖಾಹಾರಿಯಲ್ಲಿ ಒಂದು ಪೋಷಕ ನಟನಾಗಿ ಅಭಿನಯಿಸಿದ್ವಿ. ಮೂಲತಃ ಶಿವಮೊಗ್ಗದವರು. ಅಂದರೆ ಇದರಲ್ಲಿ ನಾನೇ ನನ್ನನ್ನು 3 ವರ್ಷ ಆದಮೇಲೆ ಆ ಗೆಟಪ್ಪಲ್ಲಿ ನೋಡ್ಕೊಂಡಿದ್ದು. ಆ ಗೆಟಪ್ಪಿಗೆ ತಂದಿದ್ರು. ಗಡ್ಡ ಇಲ್ಲ, ಶಾರ್ಟ್ ಹೇರ್ಸು. ಯಾಕೆಂದರೆ ತಡವಾಗಿ ಬಂದೆ, ಏನು ಹೇಳಿದ್ದಾರೆ, ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದು ಗೊತ್ತಿಲ್ಲ. ಬಹುಶಃ ಸಿನಿಮಾದಲ್ಲೂ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಅನಿಸುತ್ತೆ. ಇಡೀ ಆ ಸಣ್ಣದಾಗಿ ಪಾತ್ರ ಕಾಣಿಸ್ಕೊಳ್ಳೋದಿದ್ರು ಸಿನಿಮಾದ ಪೂರ್ಣ ಸ್ಕ್ರಿಪ್ಟ್ ಕಳಿಸಿ ಅದಷ್ಟನ್ನು ಓದ್ಕೊಂಡಿರಿ, ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ತುಂಬ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳಿದರು. ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀವಿ. ಸೊ ಈಗ ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಇದೇ ಲುಕ್ ಇಟ್ಕೊಂಡು ನೆಗೆಟಿವ್ ರೋಲ್ಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇ ಸಲ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿರೋದು. ಆ್ಯಂಡ್ ಅದರ ಜೊತೆಗೆ ಶಾಖಾಹಾರಿ ಬಿಟ್ಟರೆ ನೆಕ್ಸ್ಟ್ ಇದೇ ಸಿನಿಮಾದಲ್ಲಿ ಒಂದು ಪಾಸಿಟಿವ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿರ್ತಾರೆ. ಸೊ ಮಲೆನಾಡನ್ನು ತುಂಬ ಚಂದವಾಗಿ ಕಟ್ಕೊಡುವಂಥ ನಿರ್ದೇಶಕರುಗಳಲ್ಲಿ ಇವರು ಒಬ್ಬರು. ತುಂಬ ಕಷ್ಟ ಆ ನೇಚರನ್ನು ಸ್ಕ್ರೀನ್ ಮೇಲೆ ತರೋದು, ಅಲ್ಲಿಯ ನೇಟಿವಿಟಿಯನ್ನು ಮತ್ತು ಆ ರೂಟೆಡ್ನೆಸ್ಸನ್ನು ಒಂದು ಕಥೆ ರೂಪದಲ್ಲಾಗಲಿ ಅಥವಾ ಅಲ್ಲೊಂದು ಇನ್ಸಿಡೆಂಟನ್ನು ಸಿನಿಮಾ ರೂಪದಲ್ಲಾಗಲಿ ಸ್ಕ್ರೀನ್ ಮೇಲೆ ತರೋದೇ ಒಂದು ಸ್ವಲ್ಪ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅದರಲ್ಲೂ ವಿತ್ ಮಳೆ, ಸಿಂಕ್ ಸೌಂಡು ಮಿತ್ರ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಪಾಟಲ್ಲಿ. ಆ ಎಲ್ಲ ಟೆಕ್ನಿಕಲ್ ಚಾಲೆಂಜಸ್ಸು ಎಲ್ಲವೂ ಒಟ್ಟೊಟ್ಟಿಗೆ ಬರೋದೇ ಮಲೆನಾಡಲ್ಲಿ. ಯಾಕೆಂದರೆ ಮಳೆಗಾಲದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಜಿಗಣೆಗಳಿರ್ತವೆ, ಅಲ್ಲಿಂದ ಹಿಡಿದು ಜಿಗಣೆಯಿಂದ ಹಿಡಿದು ಕಂಪ್ಲೀಟ್ ಎಲ್ಲವನ್ನೂ ಬೇರ್ ಮಾಡಿಕೊಂಡು ಇಡೀ ತಂಡ ಶೂಟ್ ಮಾಡಿದೆ. ಸೊ ರಕ್ಷಿತ್ದು ಒಂದು ಸ್ಪೆಷಲ್ ಏನು ಅಂದರೆ ಕ್ಲಾರಿಟಿ, ಪ್ಯೂರ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ, ಏನು ಮಾಡಬೇಕು ಹಿಂಗೆ ಏನು ಅಂತ. ಒಂದೇ ಬಿಲ್ಡಿಂಗಲ್ಲಿ ಇದ್ದೀವಿ. ಸೊ ಮಲ್ನಾಡ್ ಗ್ಯಾಂಗು, ನೇಬರ್ಸ್ ಗ್ಯಾಂಗು, ಫ್ರೆಂಡ್ಸ್ ಗ್ಯಾಂಗು ಎಲ್ಲ ಮಿಳಿತವಾಗಿದೆ ಇಲ್ಲಿ. ಹಾಂ, ಬಟ್ ರಕ್ಷಿತ್ದು ಫಸ್ಟ್ ಹೊಂಬಣ್ಣ ಮಾಡಿದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡಿದ್ದೆ. ಈ ಸಲ ಇವ್ರು ಹೇಳೋರಲ್ಲ ಒಂದು ಇದರಲ್ಲಿ ಇಟ್ಟಿರ್ತಾರೆ ಅಂತ, ಹಂಗೇನೆ ಇದು ಅಂದರೆ ನಮ್ಗೆ ಗೊತ್ತಿದೆ, ಇಷ್ಟೇ, ಎಕ್ಸ್ಟ್ರಾಸ್ ಏನೂ ಸಿಗಲ್ಲ ನಮಗೆ. ಸೊ ಸಾಗರು ಹೊಂದಿಸಿ ಬರೀ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇಟ್ ಈಸ್ ಒಂದು ರ್ಯಾಪೋ ಇದೆ. ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲ ದಿಗ್ಗಜರು ಆ್ಯಕ್ಟರ್ಸು. ನನಗೆ ಕಾಣಿಸ್ತಂತಂದರೆ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ. ಸೊ ನನಗೊಂದು ಸ್ವಲ್ಪ ಈಸಿ ಆಯಿತು ಎಡಿಟ್ ಮಾಡೋದು. ಇನ್ನು ಸಿಂಕ್ ಸೌಂಡ್ ಎಲ್ಲರ ಬಾಯಲ್ಲೂ ಕೇಳ್ತಾರೆ, ನಿಮಗೆ ಬಹಳ ಚಾಲೆಂಜ್ ಆಗಿರುತ್ತೆ. ಅಂದರೆ ಅದ್ರದ್ದು ಪ್ರೊಸೀಜರೇ ಬೇರೆ ಇರೋದ್ರಿಂದ, ಇವಾಗ ನಾರ್ಮಲಿ ಡಬ್ಬಿಂಗ್ ಎಲ್ಲರೂ ಮಾಡ್ತಾರೆ, ಇವ್ರಿಗೂ ಕಷ್ಟ ಇರುತ್ತೆ. ಅದೇ ಥರ ಕೆಲವು ಸಲ ಯಾವುದೋ ಬೇರೆ ಯಾವುದೋ ಒಂದು ಪದ ಮಧ್ಯದಲ್ಲಿ ತೆಗೆದು ಇದಕ್ಕೆ ಸೇರಿಸಿ ಅಡ್ಜಸ್ಟ್ ಮಾಡಿ ಆ ಸೌಂಡನ್ನು ಆ AMBS ಮ್ಯಾಚ್ ಮಾಡಿ ತೊಗೊಂಡ್ಬಂದಿರೋದು ಸುಮಾರು ವರ್ಕ್ ಆ ಥರ ಆಗಿದೆ. ಜೊತೆಗೆ ಸಿಂಗ್ ಸೌಂಡ್ ಮಾಡಬೇಕಾದ್ರೆ ಓವರ್ಲ್ಯಾಪ್ಸ್ ಇರುತ್ತೆ, ಆಪೋಸಿಟ್ ಕ್ಯಾರೆಕ್ಟರ್ದು ಓವರ್ಲ್ಯಾಪ್ಸ್ ಇರುತ್ತೆ. ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಎಷ್ಟಕ್ಕೆ ತಗೋಬೇಕು, ಹೆಂಗೆಂದರೆ ಕೆಲವು ಸಲ ಬೇರೆ ಏನೋ ಲೈನ್ಸ್ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಅದೆಲ್ಲ ಮಿಕ್ಸ್ ಆಗಿರೋವಾಗ ಅದನ್ನು ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋದು ನಮ್ಮ ಕ್ಲೀನಿಂಗೇ ಹೆವಿ ವರ್ಕ್ ಆಗಿದ್ದು. ಅಷ್ಟು ಹೇಳ್ಬೋದು. ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಆಮೇಲೆ ವಿನಯ್ ಸರ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಮಲೆನಾಡಲ್ಲಿ ನಮ್ಗೆ ಅವ್ರು ಕೊಟ್ಟ ಸಹಕಾರ ತುಂಬ ದೊಡ್ಡದು. ಹಾಗಾಗಿ ಥ್ಯಾಂಕ್ ಯು ಸರ್. ಅವರು ಡೇ 1 ಅವರೆಲ್ಲ ಕೆಲಸಗಳು ಬಿಟ್ಟು ನಮ್ಮ ಜೊತೆ ಇದ್ದು ಕಂಪ್ಲೀಟ್ ಸಪೋರ್ಟ್ ಅವ್ರದ್ದು ನಮಗೆ ಇತ್ತು. ಹಾಗಾಗಿ ಅವ್ರು ಥ್ಯಾಂಕ್ ಯು. ಮತ್ತು ಎಲ್ಲ ನಟರು ಹೆಸರು ಹೇಳೋಕ್ಕೆ ಹೋಗಲ್ಲ, ಎಲ್ಲರ ಜೊತೆನೂ ಟ್ರಾವೆಲ್ ಮಾಡಿರೋದ್ರಿಂದ ಒಬ್ರಿಗೊಬ್ರು ಪೈಪೋಟಿ ಮಾಡಿದ್ರು ನಟನೆ ಇದೆ.
ಗೋಪಿ ಸರ್ ಬಂದಿಲ್ಲ. ಗೋಪಿ ಸರ್ ಸಂಪತ್ ಸರ್ದು ಕಾಂಬಿನೇಷನ್ ಅಂತೂ ಅದ್ಭುತವಾಗಿದೆ. ಕೆಲವು ಸೀನ್ಸ್ ಅಂತೂ ಅವರಿಬ್ಬರು ತಿಂದಾಕಿದ್ದಾರೆ ಅಂತಲೇ ಹೇಳೋದು. ತುಂಬ ಚೆನ್ನಾಗಿ ಅದೇ ಆಗಲೇ ಹೇಳ್ದಂಗೆ ಸಂಪತ್ ಸರು ಇದರಲ್ಲಿ ಅವರು ಡೈಲಾಗ್ಸೇ ಕಮ್ಮಿ. ಅವ್ರು ಏನೇ ಹೇಳಿದ್ರೆ ಅದನ್ನು ಕೌಂಟ್ರು ಕೆಲವು ಕಡೆ ಇವರು ಬರೀ ಎಕ್ಸ್ಪ್ರೆಷನಲ್ಲೇ ಕೊಡೋವಂಥ ಪ್ರಸಂಗಗಳಿದೆ. ಒಂದು ಮಾತಲ್ಲಿ ಹೇಳ್ಬಿಟ್ಟು ಹೋಗ್ಬಿಡೋದು, ಒಂದು ಮಾತು ತುಂಬ ಪ್ರಭಾವ ಬೀರುವಂಥ ಒಂದೇ ಒಂದು ಮಾತು ಹೇಳೋಗ್ತಾರೆ ಅಂಥ ಬರವಣಿಗೆ ರಕ್ಷಿತ್ ಕಡೆಯಿಂದ ಬಂದಿದ್ದು ತುಂಬ ಖುಷಿ. ಆಮೇಲೆ ಅಕ್ಷಯ್ ಸರ್ರು ನಮ್ಮದು ಇದು 2ನೇ ಕಾಂಬಿನೇಷನು ತುಂಬ ಅದ್ಭುತವಾಗಿ ಕಟ್ ಮಾಡಿದ್ದಾರೆ. ನಾವು ಎಷ್ಟೋ ಶಾರ್ಟ್ಸು ಫುಟೇಜ್ನ ಕೊಟ್ಟಿದ್ದು ನನ್ನ ಎಕ್ಸ್ಪೆಕ್ಟೇಷನಿಂದ ಇನ್ನೂ ಹೆಚ್ಚಾಗಿ ಆ ಟ್ರಾನ್ಸಿಷನ್ಸಲ್ಲಾಗಲಿ ಇನ್ಸರ್ಟ್ಸು ಅದನ್ನು ತುಂಬ ಚೆನ್ನಾಗಿ ತಂದಿದ್ದೀರ. ಅದನ್ನು ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿದ್ದೆ, ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಮೇಡಮ್ ಅವ್ರದ್ದು ಸಹಕಾರ ತುಂಬ ಇತ್ತು. ನಮಗೆ ಭಯ ಇರ್ತಿತ್ತು, ಬಟ್ ಅವ್ರು ನಮ್ಗೆ ಕೊಟ್ಟು ಕಾನ್ಫಿಡೆನ್ಸು ಅದೆಲ್ಲ ತುಂಬ ಹೆಲ್ಪ್ ಆಯಿತು ನಮಗೆ. ಯಾಕಂದರೆ ಅವ್ರು ಹೇಳಿದಾಗ ಯಾವಾಗಲೂ ನಾವು ಇಷ್ಟು ಜನ ಗಂಡ್ಮಕ್ಳು ಇರ್ತೀವಿ, ಅವ್ರ ಜೊತೆ ಇನ್ನೊಬ್ರು ಇದ್ದರು, ಪೃಥ್ವಿ ಅಂತ ಅವರು ಇದ್ದು ನಮ್ಮೆಲ್ಲರಿಗೂ ಅವ್ರ ಕಂಫರ್ಟ್ ಝೋನ್ಗೆ ತಂದು ನಾವು ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸಿಂಗ್ ಸೌಂಡು ನಮಗೆ ಇದು ಮೊದಲನೇ, ಎಲ್ರಿಗೂ ಸಿಂಗ್ ಸೌಂಡ್ ಮೊದಲನೇ. ನಾವು ಶಾರ್ಟ್ ಫಿಲ್ಮ್ ಥರ ಸಿಂಗ್ ಸೌಂಡ್ ಮಾಡಿದ್ವಿ, ಬಟ್ ಸಂಪೂರ್ಣವಾಗಿ ಒಂದು ಸಿನಿಮಾ ಸಿಂಗ್ ಸೌಂಡಲ್ಲಿ ಮಾಡೋದು ಅದು ದೊಡ್ಡ ಟಾಸ್ಕ್ ಅದು ಆ್ಯಕ್ಚುಲಿ. ಯಾಕಂದರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಸಿಂಗ್ ಸೌಂಡ್ ಮಾಡೋದು ಒಂಥರ ಒಳ್ಳೆಯದು. ಬಟ್ ಇಲ್ಲಿ ಮಳೆ, ನಾವು ಛತ್ರಿ ಇಟ್ಕೊಳ್ಳೋಂಗಿಲ್ಲ, ಕ್ಯಾಮ್ರಾ ಮೇಲೆ ಏನು ಇಟ್ಕೊಳ್ಳೋಂಗಿಲ್ಲ, ಅದು ಸೌಂಡ್ ಬರುತ್ತೆ, ಇದು ಸೌಂಡ್ ಬರುತ್ತೆ ಮಳೆಯಲ್ಲಿ. ಅದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.